ಮನಿ ಪ್ಲಾಂಟ್ ನ ಮನೆಯೊಳಗಿಟ್ರೆ ಮನೆ ತುಂಬಾ ಮನಿ ಬರುತ್ತೆ ಅಂದ್ರೆ ನೀವು ನಂಬ್ತೀರಾ? ನಂಬ್ಲೇಬೇಕು. ಆದ್ರೆ ಇದನ್ನ ಯಾವ ದಿಕ್ಕಿಗೆ ಇಡ್ಬೇಕು ಗೊತ್ತಾ? ಈ ವಿಡಿಯೋ ನೋಡಿ. ಮನೇಲಿ ಮನಿ ಪ್ಲಾಂಟ್ ಬೆಳೆಸಿದ್ರೆ ಹಣ ಮಳೆ ಸುರಿಯತ್ತೆ ಅಂತ ಬಹಳ ಜನರ ನಂಬಿಕೆ. ಆದ್ರೆ ಇಲ್ಲೊಂದು ಯಾರಿಗೂ ಗೊತ್ತಿಲ್ಲದ ಸತ್ಯ ಇದೆ. ನಮ್ಮ ಶಾಸ್ತ್ರಗಳ ಪ್ರಕಾರ ಮನಿ ಪ್ಲಾಂಟ್ ಶುಕ್ರ ಗ್ರಹದ ಸಂಕೇತ. ಶುಕ್ರ ಅಂದ್ರೆ ಸುಖ, ಶಾಂತಿ ಮತ್ತು ಐಷಾರಾಮಿ ಜೀವನ. ಈ ಗಿಡದ ಎಲೆಗಳು ಹಸಿರಾಗಿದ್ದಷ್ಟು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಅಂದ್ರೆ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ. ಮನಸ್ಸು ಪ್ರಶಾಂತವಾಗಿದ್ದಾಗ ಮಾತ್ರ ನಾವು ಸರಿಯಾದ ನಿರ್ಧಾರ ತಗೊಳ್ತೀವಿ. ಆಗಲೇ ಸಂಪತ್ತು ವೃದ್ಧಿ ಆಗೋದು. ಇದು ಮ್ಯಾಜಿಕ್ ಅಲ್ಲ, ಲಾಜಿಕ್. ಮನಿ ಪ್ಲಾಂಟ್ ಅನ್ನ ಅಪ್ಪಿತಪ್ಪಿಯೂ ಈಶಾನ್ಯ ಅಥವಾ ದೇವಮೂಲೆಯಲ್ಲಿ ಇಡಬೇಡಿ. ಇಲ್ಲಿ ಇಟ್ಟರೆ ಆರ್ಥಿಕ ನಷ್ಟ ಗ್ಯಾರಂಟಿ. ಗಿಡದ ಬಳ್ಳಿಗಳು ನೆಲಕ್ಕೆ ತಾಗಬಾರದು. ತುಂಬಾ ಜನ ಬೇರೆಯವರ ಮನೆಯಿಂದ ಕದ್ದು ತಂದು ನೆಟ್ಟರೆ ಒಳ್ಳೆಯದು ಅಂತಾರೆ. ಇದು ತಪ್ಪು. ಪ್ರಕೃತಿಯನ್ನು ಕದಿಯಬಾರದು, ಪ್ರೀತಿಯಿಂದ ತಂದು ಬೆಳೆಸಬೇಕು. ಹಾಗಿದ್ರೆ ಮನಿ ಪ್ಲಾಂಟ್ ನ ಮನೆಯಲ್ಲಿ ಎಲ್ಲೆಲ್ಲಿ ಇಡಬೇಕು? ಮನಿ ಪ್ಲಾಂಟ್ ಅನ್ನು ಯಾವಾಗಲೂ ಮನೆಯ ಆಗ್ನೇಯ ಮೂಲೆಯಲ್ಲಿ ಇಡಿ. ಇದು ಗಣಪತಿಯ ಮತ್ತು ಶುಕ್ರನ ದಿಕ್ಕು. ಇಲ್ಲಿಟ್ಟರೆ ಮಾತ್ರ ಮನೆಯಲ್ಲಿರುವ ವಾಸ್ತು ದೋಷ ದೂರವಾಗಿ ಹಣದ ಹರಿವು ಹೆಚ್ಚಾಗುತ್ತೆ. ಬಳ್ಳಿಯನ್ನು ದಾರ ಕಟ್ಟಿ ಯಾವಾಗಲೂ ಮೇಲ್ಮುಖವಾಗಿ ಬೆಳೆಸಿ. ಅದು ನಿಮ್ಮ ಪ್ರಗತಿಯ ಸಂಕೇತ. ನೆನಪಿಡಿ, ಗಿಡ ಕೇವಲ ದಾರಿ ತೋರಿಸುತ್ತೆ, ಕಷ್ಟಪಟ್ಟು ದುಡಿಯೋದು ನಮಗೆ ಬಿಟ್ಟಿದ್ದು. ಈ ಮಾಹಿತಿ ನಿಮ್ಗೆ ಉಪಯುಕ್ತ ಅನ್ಸಿದ್ರೆ ಈಗಲೇ ನಿಮ್ಮವರಿಗೂ ಶೇರ್ ಮಾಡಿ. ಪೂರ್ಣಿಮಾ ಡೈರೀಸ್ ಫಾಲೋ ಮಾಡಿ.